ಕಾಂಗ್ರೆಸ್ನಲ್ಲಿ ಈಗಂತೂ ಈ ಸಿಎಂ ಡಿಸಿಎಂ ಹುದ್ದೆಗಳ ಸಮರ ಏನಿದೆಯಲ್ಲ ಒಂದು ಇಂಟರ್ನಲ್ ವಾರ್ ತಾರಕಕ್ಕೇರ್ಬಿಟ್ಟಿದೆ. ಕೆಎನ್ ರಾಜಣ್ಣ ವರ್ಸಸ್ ಡಿಕೆ ಶಿವಕುಮಾರ್. ಕೆಎನ್ ರಾಜಣ್ಣ ಅವರ ವಿರುದ್ಧ ಗರಂ ಆಗಿದ್ದಾರೆ. ಹಾಗೆ ಯಾರೇ ಹೇಳಿಕೆ ಕೊಡ್ಲಿ ನೋಡ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಈ ಸಮರ. ಎಷ್ಟು ತಾರಕಕ್ಕೇರಿದೆ ಅಂತಂದ್ರೆ ಸಿಎಂ ಡಿಕೆ ವರ್ಸಸ್ ಕೆಎನ್ ರಾಜಣ್ಣ ಅಂತ, ಡಿಸಿಎಂ ವರ್ಸಸ್ ಕೆಎನ್ ರಾಜಣ್ಣ. ಸಮುದಾಯವಾರು ಡಿಸಿಎಂ ವಿಚಾರ ಮಾತನಾಡಿದ್ರೆ ಹುಷಾರ್ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಎಷ್ಟು ಖಡಕಾದ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಆಕ್ರೋಶಗೊಂಡಿದ್ದಾರೆ ಅವರು ಅಂತ. ನೋಟಿಸ್ ಕೊಡ್ಲಿ ನೋಡ್ಕೊತೀನಿ ಅಂತ ಕೆಎನ್ ರಾಜಣ್ಣ ಹೇಳ್ತಾರೆ. ಕೆಎನ್ ರಾಜಣ್ಣ ಕೂಡ ಅಷ್ಟೇ ಖಡಕ್ ಆಗಿ ಡಿಕೆ ಶಿವಕುಮಾರ್ ಅವರ ಸವಾಲನ್ನ ಎದುರಿಸ್ತಾರೆ. ಡಿಕೆ ಶಿ ಹೇಳಿಕೆಗೆ ಕೆಎನ್ ರಾಜಣ್ಣ ಬಗ್ಗಿಲ್ಲ ಜಗ್ಗಿಲ್ಲ ಅವರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಏನೇನು ಹೇಳಿದ್ರು ನೋಡಿ. ನೋಡ್ರಿ, ನೋಟಿಸ್ ಕೊಡ್ಲಿ ಬಿಡಿ, ಕೊಟ್ಟಾದ್ಮೇಲೆ ಹೇಳ್ತೀನಿ. ನಾವು ನೋಡ್ರಿ ಅವ್ರು ಸಲಹೆ ಮಾಡ್ಬೋದು, ಸಾರ್ವಜನಿಕವಾಗಿ ಕೆಲವು ಕಾಂಟ್ರವರ್ಸಿಗಳನ್ನು ಆಗಬಾರ್ದು ಅಂತ ನಾನು ಒಪ್ತೇನೆ, ಬೇರೆಯವರು ಒಪ್ತಾರೆ. ಆ ರೀತಿ ಮಾತಾಡಿರ್ಬೋದು. ನಾವು ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿದ್ರೆ ಏನು ತಪ್ಪಾಗ್ತದೆ, ಏನು ತಪ್ಪಾಗ್ತದೆ ಕೇಳಬಾರ್ದ ನಾವು? ಏನು ನಾವು ಕೇಳಿದ್ದೆ ತಪ್ಪಾಗ್ತದೆ ಅಂದರೆ ನಾನು ಎಂಥದ್ದು ಕ್ರಮ ಬಂದರೂ ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ನಾನು ಐ ಆಮ್ ನಾಟ್ ಫಾರ್ ಪವರ್. ನೋಡಪ್ಪ, ಎಲ್ಲರೂ ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ. ಎಲ್ಲರೂ ಸುಮ್ಮನೆ ಇಲ್ಲದೆ ಅವ್ರು ಹೇಳಕ್ಕೆ ಬಿಟ್ಬಿಟ್ಟು ಈಗ ಆಯ್ತು ರೀ, ಈಗ ಸಿದ್ದರಾಮಯ್ಯನವ್ರನ್ನ ನೀವು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒಬ್ಬರು ಅಭಿಪ್ರಾಯ ವ್ಯಕ್ತಪಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದೇನ್ರಿ? ಏನು ಅವ್ರು ಮಾಡಿದ್ರೇನ್ರಿ? ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಇಲ್ಲಿನ ಶಾಸಕರ ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ರೆ, ಸ್ವಾಮಿಗಳು ಹೇಳ್ದಂಗೆ ಮುಖ್ಯಮಂತ್ರಿಗಳು ಮಾಡೋದಾಗಿದ್ದರೆ ಶಾಮನೂರು ಶಿವಶಂಕರಪ್ಪನ್ನು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಹೇಳ್ತಾರೆ. ಈಗ ನಮ್ಮ ಸಮುದಾಯದ ಸ್ವಾಮಿಗಳು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡಿ ಅಂತಾರೆ. ಏನು ಸ್ವಾಮಿಗಳು ಹೇಳ್ದಂಗೆಲ್ಲ ಮುಖ್ಯಮಂತ್ರಿಗಳು ಮಾಡೋಕ್ಕಾಗ್ತದ? ಇದೆಲ್ಲ ನೋಡಿ, ಆ ಹೇಳಿಕೆಯಿಂದ ಅದು ಮಾಡಿರ್ತಕ್ಕಂಥ ಹೇಳಿಕೆ ಅದು ಏನು ಹಿಂದುಳಿದ ವರ್ಗಗಳಿಗೆ ಮಾಡಿರ್ತಕ್ಕಂಥ ಅವಮಾನ, ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಹೇಳಿಕ್ಕೆ. ಅಯ್ಯೋ, ನಾನು ಸಿಎಂ ಪರವಾಗಿದ್ದೀನಿ ಅಂತಲ್ಲ, ಪ್ರಜಾಪ್ರಭುತ್ವದ ಪರವಾಗಿದ್ದೀನಿ, ಗೊತ್ತಾಯ್ತಾ? ಸಿಎಂ ಪರವಾಗಿ ಈಗ ಸಿದ್ದರಾಮಯ್ಯನವರದನ್ನ ಈಗ ನಾನು ಹೆಚ್ಚು ಇಷ್ಟಪಡೋದು ಯಾಕೆ ಅಂದರೆ ಸಾಮಾಜಿಕ ನ್ಯಾಯ ಕೊಡ್ತಾರೆ, ಬಡವ್ರ ಪರವಾಗಿರ್ತಾರೆ. ಈಗೆಲ್ಲ ಈ ಅನ್ನಭಾಗ್ಯ ಯೋಜನೆ ಎಲ್ಲ ಯಾರಿಗೆ ಕೊಟ್ಟಿದ್ದು? ಅನ್ನಭಾಗ್ಯ ಯೋಜನೆಯಿಂದ ಇಡೀ ದೇಶದಲ್ಲಿ ಇವತ್ತು ಯಾರೊಬ್ಬರು ಕೂಡ ಹಸಿವಿನಿಂದ ಬಳಲ್ತಾ ಇಲ್ಲ ಅನ್ನೋತಕ್ಕಂಥ ಒಂದು ಕ್ರಾಂತಿಗೆ ಸಿದ್ದರಾಮಯ್ಯನವರೇ ಒಂದು ಬುನಾದಿಯನ್ನು ಹಾಕಿದಂಥವ್ರು. ಬಡವ್ರ ಪರವಾಗಿ ಕೆಲಸ ಮಾಡೋರಿಗೆ ನಾವು ಯಾವಾಗಲೂ ಕೂಡ ಬೆಂಬಲಿಸಿದ್ರೆ ಇನ್ನೂ ಹೆಚ್ಚು ಬಡವ್ರ ಪರವಾಗಿ ಕೆಲಸ ಮಾಡ್ತಾರೆ. ಅಯ್ಯೋ, ನಾನು ಸಿಎಂ ಪರವಾಗಿ. ಆಲ್ರೈಟ್, ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ಈ ಬಗ್ಗೆ ಪೊಲಿಟಿಕಲ್ ಇನ್ಸೈಟ್ಸ್ ಏನಿದೆ ತಿಳ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಲೋಕಸಭಾ ಚುನಾವಣೆ ಮುಗಿಯೋವರೆಗೂ ಯಾವಾಗಲೇ ನೀವು ಹೋಗಿ ಅವ್ರಿಗೆ ಮೈ ಹಿಡಿದ್ರು ಇಲ್ಲ ನಮ್ಮಲ್ಲಿ ಏನೂ ಡಿಫ್ರೆನ್ಸಸ್ ಇಲ್ಲ, ನಾವೆಲ್ಲ ಒಂದೇ ಅಂತ ತಿಪ್ಪೆ ಸಾರಿಸ್ತಾ ಇದ್ರು. ಇವತ್ತು ನೋಡಿದ್ರೆ ಹೊತ್ಕೊಂಡು ಉರಿತಾ ಇದೆ ವಿಜಯ್. ಸಿಎಂ ಡಿಸಿಎಂ ಹುದ್ದೆ, ಸಮುದಾಯವಾರು ಹುದ್ದೆ, ಸಿಎಂ ಚೇಂಜ್ ಆಗಬೇಕು ಅಂತ. ಸೊ ನಿಮ್ಗೆ ಧ್ವನಿ ಕೇಳಿಸ್ತಾ ಇದ್ರೆ ವಿಜಯ್, ಏನಾಗ್ಬೋದು ಇದು ಮುಂದೆ? ಎಲ್ಲಿವರೆಗೆ ಹೋಗಿ ಮುಟ್ಟಬಹುದು? ಏನಾದ್ರೂ ಮೇಜರ್ ರಾಜಕೀಯ ಪಲ್ಲಟಕ್ಕೆ ಇದು ಕಾರಣ ಆಗತ್ತಾ? ಶ್ರೀಲಕ್ಷ್ಮಿ, ಒಂದಂತೂ ಬಹಳ ಸ್ಪಷ್ಟ, ಕಾಂಗ್ರೆಸ್ನಲ್ಲಿ 1 ವರ್ಷದ ಬಳಿಕವೇ ಕೂಡ ಸಿಎಂ ಡಿಸಿಎಂ ಗುದ್ದಾಟ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಖುದ್ದು ಕಾಂಗ್ರೆಸ್ನ ಮುಖಂಡಗಳಿಗೆ ಗೊತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಇದು ಒಂದು ರೀತಿಯಲ್ಲಿ ರಾದ್ಧಾಂತ ಆಗಿರುವಂಥದ್ದು. ಬಹಿರಂಗವಾಗಿ ಸಚಿವರುಗಳು, ಮುಖ್ಯಮಂತ್ರಿ ಆಪ್ತ, ಅದು ಹಿರಿಯ ಸಚಿವರುಗಳು ಡಿಸಿಎಂ 3-4 ಬೇಕು ಅಂತ ಕೇಳ್ತಾ ಇರುವಂತಾರೆ ಯಾರು? ರಾಜಣ್ಣ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ. ಈ ರೀತಿ ಪ್ರಮುಖ ಸಚಿವರುಗಳೇ ಬೇಕು, ಎಸ್.ಸಿ. ಮಹದೇವಪ್ಪ, ಈ ರೀತಿ ಪ್ರಮುಖ ಸಚಿವರುಗಳೇ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಪಟ್ಟನ್ನ ಹಿಡಿದಿರುವಂಥದ್ದು. ಜೊತೆಗೆ ಇದರೆಲ್ಲ ಬೆನ್ನಲ್ಲೇ ರಾಜಣ್ಣ ಒಂದು ಮಾತನ್ನ ಹೇಳಿರುವಂಥದ್ದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ಬದಲಾಗಬೇಕು ಅಂತ. ಅಂದರೆ ಇಲ್ಲಿ ರಾಜಕೀಯವಾಗಿ ಒಂದಷ್ಟು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ದಾಳವನ್ನು ಉಳಿಸಿರುವಂಥದ್ದು. ಅವರ ಉದ್ದೇಶ ಇರುವಂಥದ್ದು ಕೇವಲ ಉಪಮುಖ್ಯಮಂತ್ರಿ ನೇಮಕ ಅಂತಲ್ಲ, ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಹಿಡಿತ ಇಟ್ಕೊಳ್ಬೇಕು, ಆ ಕಡೆ ಗಮನ ಇರುವಂಥದ್ದು ಗುರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಯಾಕಂದರೆ
ಅಂದ್ರೆ ಲೋಕಸಭಾ ಚುನಾವಣೆ ಬಳಿಕ ಇಲ್ಲೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ಪಕ್ಷದಲ್ಲಿ ನಡೀತಾ ಇರುವಂತದ್ದು. ಇಂಥ ಬೆನ್ನಲ್ಲಿ ಯಾಕಂದ್ರೆ ಲೋಕಸಭಾ ಚುನಾವಣೆ ಬಳಿಕ ಉಪಮುಖ್ಯಮಂತ್ರಿ ಸ್ಥಾನ ನೇಮಕ ಸಂಬಂಧಪಟ್ಟಂತೆ ಅಷ್ಟೊಂದು ಆಸಕ್ತಿ ಏನು ಕೊಡಲ್ಲ. ರೈಟ್ ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಒಟ್ಟಾರೆ ಈಗ ಸಿಎಂ ಹುದ್ದೆ ಮತ್ತು ಡಿಸಿಎಂ ಹೆಚ್ಚುವರಿ ಡಿಸಿಎಂಗಳ ಹುದ್ದೆಗಾಗಿ ಸಮುದಾಯವಾರು ಹೆಚ್ಚುವರಿ ಡಿಸಿಎಂಗಳ ಹುದ್ದೆಗಾಗಿ ಅನೇಕ ಸಮುದಾಯಗಳ ಸ್ವಾಮೀಜಿಗಳು ಒಬ್ಬರಾದ್ಮೇಲೆ